Hello everyone, welcome to Sanmarga classes, linear equation in one variable. In this chapter, look at the question number 30. Solve 15 divided by 4 minus 7x is equal to 9. So here the given equation is 15 divided by 4 minus 7x is equal to 9. So isolate the term with x. So subtract 50 divided by 4 from both side of the equation. Okay? ಅಥವಾ ನೀವು 15 divided by 4 ಅನ್ನ ಲೆಫ್ಟ್ ಇಂದ ರೈಟ್ ಗೆ ತಗೊಂಡು ಹೋದಾಗ ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಹಿಯರ್ ವಿಲ್ ಗೆಟ್ minus 7x is equal to 9 minus 15 divided by 4 ಆಯ್ತು ಅಲ್ವಾ. ಸೊ ಅಥವಾ ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಯ್ತು, ಸೊ ಪ್ಲಸ್ 15 ಡಿವೈಡೆಡ್ ಬೈ 4 ಮೈನಸ್ 15 ಡಿವೈಡೆಡ್ ಬೈ 4. ಸೊ ಎರಡೂ ಕಡೆ ನೀವು ಮೈನಸ್ 15 ಡಿವೈಡೆಡ್ ಬೈ 4 ಅನ್ನ ಮಾಡ್ತಾ ಇದ್ದೀರಾ. ಸೊ ಆಗ ಏನಾಯ್ತು, ಲೆಫ್ಟ್ ಸೈಡ್ ಅಲ್ಲಿ ಇರೋದು ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 15 by 4, 9 minus 15 by 4. Okay. So minus 7x is equal to, take this as 9 by 1. Okay. So ಇಲ್ಲಿ ಡಿನೋಮಿನೇಟರ್ ಅಲ್ಲಿ ನಂಬರ್ ಏನಿದೆ ಬೇರೆ ಬೇರೆ ಇದೆ. ಸೊ ಹಾಗಾದ್ರೆ ಏನ್ ಮಾಡ್ಬೋದು, ನಾವಿಲ್ಲಿ ಡಿನೋಮಿನೇಟರ್ ಬೇರೆ ಬೇರೆ ಇದ್ರೆ ನಾವು ಡೈರೆಕ್ಟ್ ಆಗಿ ಫ್ರಾಕ್ಷನ್ ಅನ್ನ ಆಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಟೇಕ್ 1 and 4. ಸೊ ದ LCM of 1 and 4 is 4. Okay. So here 1 4s are 4. Multiply this 4 into the numerator, will get 9 4s are 36 minus 4 1s are 4. So 4 ಅನ್ನ numerator ಗೆ multiply ಮಾಡಿದ್ರೆ so 15 ಆಗುತ್ತೆ. Okay. So here minus 7x is equal to 36 minus 15. ಏನಾಗುತ್ತೆ ಇದು 21 divided by 4. Okay. ಸೊ ಇಲ್ಲಿ 21 ಮತ್ತು 4 ಅನ್ನು ಅಬ್ಸರ್ವ್ ಮಾಡಿ. ಸೊ ಯಾವುದು ಕಾಮನ್ ಟೇಬಲ್ ಇಂದ ಇದು ಡಿವೈಡ್ ಆಗಲ್ಲ. ಸೊ ಹಾಗೆ ಇಟ್ಕೊಳ್ಳೋಣ. ಬಟ್ ನಾವಿಲ್ಲಿ ಎಕ್ಸ್ ಅನ್ನ ಸಪರೇಟ್ ಮಾಡಬೇಕು. ಸೊ ಎವ್ರಿ ಸ್ಟೆಪ್ ಅಲ್ಲೂ ನಾವು ಎಕ್ಸ್ ಅನ್ನ ಸಪರೇಟ್ ಮಾಡ್ತಾ ಹೋಗ್ಬೇಕು. ಸೊ ಯಾಕಂದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಸೊ ಹಿಯರ್ ಮೈನಸ್ ಎಕ್ಸ್ ಅನ್ನ ಎರಡೂ ಕಡೆ ಡಿವೈಡ್ ಮಾಡ್ಬೇಕೀಗ. ಸೊ ಡಿವೈಡ್ ಬೋತ್ ಸೈಡ್ ಬೈ ಮೈನಸ್ 7. ಓಕೆ. ಸೊ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 21 divided by 4. So here minus 7. Okay. Or minus 7x ಇದೆ ಅಲ್ವಾ. ಸೊ minus 7 into x ಅಂತ. ಸೊ ಇಲ್ಲಿ minus 7 ಮಲ್ಟಿಪ್ಲೈ ಇರೋದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ನ್ಯೂಮರೇಟರ್ ಅಲ್ಲಿ ಇರೋದು ಡಿನೋಮಿನೇಟರ್ ಗೆ ಬರುತ್ತೆ. ನಾ ಹೇಳಿದೀನಿ ಲೆಫ್ಟ್ ಕಡೆ ಲೆಫ್ಟ್ ಇಂದ ರೈಟ್ ಗೆ ಹೋದಾಗ ಸೈನ್ ಚೇಂಜ್ ಆಗ್ತಾ ಹೋಗುತ್ತೆ ಯಾವಾಗಲೂ. ಓಕೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು, 21 divided by 4 into minus 7. ಸೊ ನ್ಯೂಮರೇಟರ್ ಅಲ್ಲಿ ಇರೋದು ಏನಾಯ್ತು, ಡಿನೋಮಿನೇಟರ್ ಗೆ ಬಂದಿದೆ. ಸೊ ಈಗ 21 ಮತ್ತು minus 7. ಸೊ 7 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡಿಂಗ್ ನ್ಯೂಮರೇಟರ್ ಅಂಡ್ ಡಿನೋಮಿನೇಟರ್ ಬೈ 7 ವಿಲ್ ಗೆಟ್ 7 1s are 7, 7 3s are 21. Okay. So dividing both the numerator and the denominator by their greater common divisor. ಯಾವ್ದು ಹೇಳಿ, 7. So we'll get x is equal to ಪ್ಲಸ್ ಮೈನಸ್ ಮೈನಸ್ ಏನಾಗುತ್ತೆ 3. ಸೊ ಹಿಯರ್ 3 by 4. ಓಕೆ. we'll get 3 by 4. So the value of x is minus 3 by 4. Thank you.